ಇಡ್ಲಿ, ದೋಸೆ, ರೈಸ್ ಯಾವುದೇ ತೊಗೊಂಡ್ರೂ ಇಷ್ಟು ಟೇಸ್ಟಿಯಾಗಿ ಬರುತ್ತೆ. ಬರೀ ಎರಡು ನಿಮಿಷದಾಗ ಚಟ್ನಿ ಮಾಡ್ಬೋದು. ಸೊ ಬರ್ರಿ ಈಸಿಯಾಗಿ ಅಂದರೆ ಈಸಿಯಾಗಿ 2 ನಿಮಿಷದಲ್ಲಿ ಮನೆಯಲ್ಲಿರೋ ಐಟಮ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ? ಐ ಹೋಪ್ ಯು ಆಲ್ ಡೂಯಿಂಗ್ ಇಟ್. ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊಳ್ತೀನಿ. ನಾನು ಉತ್ತರ ಕರ್ನಾಟಕದ ಹುಡುಗಿ, ಸ್ವಲ್ಪ ನಮಗೂ ಸಪೋರ್ಟ್ ಮಾಡಿರಿ. ಆ್ಯಂಡ್ ಇದು ನನ್ನ ಫಸ್ಟ್ ವೀಡಿಯೋ ಐತಿ ಲೀಲಾಸ್ ರೆಸಿಪಿ ಒಳಗೆ. ಸೊ ಬನ್ನಿ ಹೇಗೆ ಮಾಡೋದಂತ ಹೇಳ್ತೇನೆ. ಏನೇನು ಬೇಕಾ ಐಟಮ್ ಅಂತ ಹೇಳ್ತೇನೆ ಬರ್ರಿ. ಒಂದು ಉಳ್ಳಾಗಡ್ಡಿ ತೊಗೊಂಡೇನೆ, ಮೀನ್ಸ್ ಈರುಳ್ಳಿ, ಒಂದು 4ರಿಂದ 3 ಟೊಮ್ಯಾಟೊ, ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಬಟ್ಟಲದಷ್ಟು, ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ನಾನು ತೊಗೊಂಡಿರೋದು ಬಾದಾಮಿ, 3 ಗೋಡಂಬಿ, ಮೆಣಸು ಮತ್ತು ಶುಂಠಿ ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನ್ನ ಕಾಯಕ್ಕಿಟ್ಬಿಟ್ಟು ಅದಕ್ಕೆ ಟೊಮ್ಯಾಟೊ, ಆನಿಯನ್, ಇವಾಗ ಈರುಳ್ಳಿ ಏನು ತೊಗೊಂಡಿದ್ವಿ, ಹಸಿಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಡೀಪಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ? ನಾನಿಲ್ಲಿ ಏನು ಮಾಡ್ತೀನಿ ಅಂದರೆ ಇವಾಗ ಫುಲ್ ಹೆವಿ ಡೀಪಾಗಿ ಫ್ರೈ ಮಾಡ್ಕೊಳ್ತೀನಿ, ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು. ಯಾಕಂದರೆ ಇದು ಟೊಮ್ಯಾಟೊದೇನಿರುತ್ತೆ ಹಸಿಯಾಗಿರೋ ಫ್ಲೇವರ್ ಬಂದುಬಿಡುತ್ತೆ ಚಟ್ನಿ ಮಾಡಿದ್ಮೇಲೆ. ಸೊ ಇದಕ್ಕೆ ನಾನು ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಕಾಯಿ ತುರಿದ್ಬಿಟ್ಟಾದರೂ ಹಾಕ್ಕೊಳ್ಬೋದು. ನಾನು ಮಿಕ್ಸರ್ ಮಾಡೋದಕ್ಕೆ ಈ ರೀತಿ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದರಲ್ಲೇ ಫ್ರೈ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ. ಓಕೆನಾ? ಇವಾಗ ನಾನಿಲ್ಲಿ ಗೋಡಂಬಿ, ಬಾದಾಮಿ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡ್ಬೋದು. ನಾನಿಲ್ಲಿ ಶುಂಠಿ ಮತ್ತು ಮೆಣಸುಕಾಳನ್ನು ಕೂಡ ಹಾಕಿದ್ದೀನಿ. ಇನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟೇ ಫ್ರೈ ಮಾಡಿ. ಓಕೆನಾ? ಅದೇ ರೀತಿ ಡೀಪ್ ಫ್ರೈ ಮಾಡಿದ್ರೆ ಅಂದರೆ ಸ್ವಲ್ಪನೂ ಟೊಮ್ಯಾಟೊದ ಇದು ಆನಿಯನ್ದು ಹಸಿ ಫ್ಲೇವರ್ ಬರೋದಿಲ್ಲ ಚಟ್ನಿ ಒಳಗೆ. ಸೊ ದಟ್ ಅದಕ್ಕೆ ಮಾಡತ್ತೀನಿ. ಆ್ಯಂಡ್ ನೀವಿಲ್ಲಿ ನಾನಿಲ್ಲಿ ನೀರು ಬಳಸೀನಿ. ನಿಮಗೆ ಬೇಕಂದ್ರೆ ನೀವು ಆಯಿಲ್ ಹಾಕ್ಕೋಬೋದು. ಆಯಿಲ್ ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಡೀಪ್ ಫ್ರೈ ಅಂದ್ರೆ ಸ್ವಲ್ಪ ಸ್ಮೂತಿನೂ ಆಗ್ತೈತಿ. ಮಿಕ್ಸರ್ ಮಾಡುವಾಗ ನೀರು ಹಾಕುವಂಥ ನೆಸೆಸಿಟಿನೂ ಇರೋಲ್ಲ. ಸೊ ಅದಕ್ಕೆ ಇದನ್ನು ಫ್ರೈ ಆದಮೇಲೆ ನಾನು ಜಾಸ್ತಿ ಆರೋದಕ್ಕೆ ಬಿಡೋಲ್ಲ. ಸ್ವಲ್ಪ ತಣ್ಣಗಾದ ತಕ್ಷಣ ಮಿಕ್ಸರ್ ಜಾರಿಗೆ ಇದನ್ನು ಪೂರ್ತಿ ಹಾಕ್ಕೊಂಡ್ಬಿಟ್ಟು ಜಸ್ಟ್ ಮಿಕ್ಸರ್ ಮಾಡ್ಕೊಂಡು ಬರ್ಬೇಕು. ಓಕೆ, ಇನ್ನೂ ಹಾಕು ಇಂಗ್ರೀಡಿಯೆಂಟ್ಸ್ ಅದಾವ, ಇಷ್ಟು ಜಲ್ದಿ ಏನು ಹೇಳತ್ಲಿಕ್ಕೆ ಅಂತ ಅಂದ್ಕೋಬೇಡ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನಾನಿಲ್ಲಿ ಹುಣಸೆಹಣ್ಣು ಸ್ವಲ್ಪ ಹಾಕತ್ತೀನಿ. ಟೊಮ್ಯಾಟೊ ಜೊತೆ ಸ್ವಲ್ಪ ಚಲೋ ಅನಿಸ್ತೈತಿ ಅಂಥೇಳಿ ಸ್ವಲ್ಪ ಜೀರಿಗೆ ಹಾಕತ್ತೀನಿ ರೀ. ಇದನ್ನು ಹಾಕ್ಬಿಟ್ಟು ಮಿಕ್ಸರ್ ಮಾಡ್ಕೊಂಡು ಬಂದ್ರೆ ಸೊ ದಟ್ ಮುಗಿದು ಹೋತ. ಬರೀ 2 ನಿಮಿಷದೊಳಗೆ ಮಾಡ್ಕೋಬೋದು. ಓಕೆ, ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಒಂದು ಚಿಕ್ಕದಾಗಿರೋದು ಒಂದು ಬೌಲ್ ಇಟ್ಕೊಂಡ್ಬಿಟ್ಟು ನಾನು ಇದಕ್ಕೆ ತುಪ್ಪ ಬಳಸತ್ತೀನಿ. ನಿಮ್ಗೆ ತುಪ್ಪ ಇಷ್ಟ ಇಲ್ಲ ಅಂದ್ರೆ ನೀವು ಎಣ್ಣೆ ಆದರೂ ಹಾಕ್ಕೋಬೋದು ರೀ. ಓಕೆ, ಇದಕ್ಕೆ ನಾನು ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ತೀನಿ ರೀ. ಇಷ್ಟ ಈಸಿ ಒಳಗೆ ಮಾಡ್ಕೋಬೋದು ರೀ. ಆ್ಯಂಡ್ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಾನು ಮಾಡಿದ್ವಿ. ಸೊ ನಾನು ಇದೇ ರೀತಿನ ಮಾಡಿದ್ರಿ ಆಲ್ಮೋಸ್ಟ್. ಆ್ಯಂಡ್ ಈ ರೀತಿನೂ ಜಾಸ್ತಿ ಡೀಪ್ ಫ್ರೈ ಮಾಡಿದ್ರೆ ಇನ್ನೂ ಟೇಸ್ಟ್ ಆಗ್ತೈತಿ ಅಂತ ಹೇಳೋದು. ಆ್ಯಂಡ್ 2 ನಿಮಿಷದಾಗ ಆಫೀಸ್ಗೆ ಹೋಗೋಕ್ಕೆ ಟೈಮ್ ಆಗಿರ್ತೈತಿ, ಚಟ್ನಿ ಮಾಡೋದು ತಲೆ ಬೇಸರ ಆಗಿಬಿಟ್ಟಿರ್ತೈತಿ. ಸೊ ಈ ರೀತಿ ಮಾಡ್ಕೋಬೋದು. ನಾನು ಇವಾಗ ಮಿಕ್ಸರ್ ಮಾಡ್ಕೊಂಡಿರೋದು ಏನೈತಿ ಅಲ್ಲ, ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಬಿಟ್ಟು ಇದನ್ನು ಹಾಕಿ ಒಂದು ಸ್ವಲ್ಪ ಅದಕ್ಕೆ ನೀರು ಮಿಕ್ಸ್ ಮಾಡಿ ಹಾಕಿ ಮಾಡಿದ್ರೆ ಮುಗಿದು ಹೋಗುತ್ತೆ. ಇವಾಗ ನೀವು ದೋಸೆಗಾಗಲಿ ಇಡ್ಲಿಗಾಗಲಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡ್ಬಿಟ್ಟು ಅಂದರೆ ಸಕ್ಕ ಟೇಸ್ಟಿಯಾಗಿರುತ್ತೆ, ಹುಳಿ ಆಗಿರುತ್ತೆ. ಈ ರೀತಿ ರುಚಿಕರವಾದ ಇನ್ಸ್ಟೆಂಟಾಗಿ ಮಾಡೋ ರೆಸಿಪಿಗಳು ಹಾಕ್ತಾ ಇರ್ತೀನಿ. ನೋಡಿರಿ, ಖುಷಿ ಪಡ್ರಿ. ನಮಗೂ ಹಾರೈಸ್ರಿ, ನಿಮ್ಮ ಹಾರೈಕೆ ಮುಖ್ಯ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನಾದರೂ ತಪ್ಪು ಮಾತಾಡಿದರೆ ತಿದ್ಕೊಳ್ತೀನಿ, ಕಮೆಂಟ್ ಮೂಲಕ ತಿಳಿಸ್ರಿ. ಥ್ಯಾಂಕ್ ಯು, ಬಾಯ್.